ಮೈಸೂರಿನಲ್ಲಿ ಅಕ್ರಮ ಸಂಬಂಧ ಆರೋಪಕ್ಕೆ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅಪ್ರಾಪ್ತೆ ಗರ್ಭಿಣಿ ಆಗಿದ್ದಕ್ಕೆ ಯುವಕನ ಮೇಲೆ ಆರೋಪವನ್ನು ಮಾಡಲಾಗಿತ್ತು. ಮನನೊಂದ ಯುವಕ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮನನೊಂದು ವಾಯ್ಸ್ ನೋಟನ್ನ ಹಾಕಿ ನಾಲೆಗೆ ಹಾರಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕುಡಕೂರು ನಿವಾಸಿ ರಾಮು, 27 ವರ್ಷದ ರಾಮು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಯುವಕ. ನನಗೂ ಆಕೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡಲಾಗಿದೆ. ಅಪ್ರಾಪ್ತೆ ಗರ್ಭಿಣಿಯಾಗಿದ್ದಕ್ಕೆ ದೈಹಿಕ ಶಿಕ್ಷಕರೇ ಕಾರಣ. ಅವರು ತಪ್ಪು ಮಾಡಿ ನನ್ನ ಮೇಲೆ ಆರೋಪವನ್ನ ಹೊರಿಸಿದ್ದಾರೆ. ನನಗೆ ತಲೆ ಎತ್ತಿ ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಘಟನೆಯಿಂದ ತುಂಬಾ ನೋವಾಗಿದೆ ಅಂತ ಹೇಳಿ ಆ ಒಂದು ವಾಯ್ಸ್ ನೋಟಲ್ಲಿ ರಾಮು ಹೇಳಿಕೊಂಡಿದ್ದಾರೆ. ಅಕ್ಟೋಬರ್ 31ರಂದು ವಾಯ್ಸ್ ನೋಟ್ ಹಾಕಿ ನಾಪತ್ತೆಯಾಗಿದ್ದಂತಹ ಯುವಕ ಬೆಟ್ಟದ ತುಂಗಾ ನಾಲೆಯಲ್ಲಿ ಇದೀಗ ರಾಮು ಶವವಾಗಿ ಪತ್ತೆಯಾಗಿದ್ದಾನೆ. ಅಪ್ರಾಪ್ತ ಬಾಲಕಿ ಗರ್ಭಿಣಿ ಆದಳು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಮುನೇ ಕಾರಣ ಅದಕ್ಕೆ ಅಂತ ಹೇಳಿ ಆತನನ್ನ ಪ್ರಶ್ನೆ ಕೂಡ ಮಾಡಲಾಗಿತ್ತು. ಸೊ ಹಾಗಾಗಿ ಇದಕ್ಕೆ ನೀನೇ ಹೊಣೆ ಅಂತ ಕೂಡ ಹೇಳಿದ್ರು. ಅದಕ್ಕೆ ಮನನೊಂದು ಇದೀಗ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನನಗೂ ಆಕೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ನನಗೆ ಪರಿಚಯ ಇಲ್ಲ. ಆದರೆ ನನ್ನ ಮೇಲೆ ಈ ರೀತಿಯಾದಂತಹ ಸುಳ್ಳು ಆರೋಪವನ್ನು ಮಾಡಲಾಗ್ತಾ ಇದೆ. ನಮ್ಮ ತಂದೆ ತಾಯಿಯ ಹೆಸರನ್ನ ಕೆಡಿಸುವಂತಹ ಕೆಲಸ ಆಗಿದೆ. ಎಲ್ಲಿ ಹೋದ್ರು ಎಲ್ಲಿ ಬಂದರೂ ಕೂಡ ನನ್ನನ್ನು ಹೀಯಾಳಿಸ್ತಾ ಇದ್ದಾರೆ. ಅವ್ರು ತಪ್ಪು ಮಾಡಿಬಿಟ್ಟು ನನ್ನ ಮೇಲೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿ ಒಂದು ವಾಯ್ಸ್ ನೋಟನ್ನು ಹಾಕಿ ಇದೀಗ ಯುವಕ ಸಾವನ್ನಪ್ಪಿದ್ದಾನೆ. ಬೆಟ್ಟತುಂಗ ಸ್ಕೂಲಲ್ಲಿ ದೊಡ್ಡಮ್ಮ ಅಂತ ಬೆಟ್ಟತುಂಗ ಹುಡುಗಿನೇ ಮತ್ತು PT ಮಾಸ್ಟ್ರು ಅವರಿಬ್ಬರಿಗೆ ಅಫೇರ್ ಇತ್ತು. ಮಂಗಳವಾರ ಮಧ್ಯಾಹ್ನ ಡಾಕ್ಟ್ರು ಬಂದೇನೋ ಚೆಕ್ ಮಾಡೋದಕ್ಕೆಲ್ಲ ಗೊತ್ತಾಗಿರೋದಕ್ಕೆ ಮಾಸ್ಟ್ರುಗಳೆಲ್ಲ ಅವ್ರಿಗೆ PT ಮಾಸ್ಟ್ರಿಗೆ ಬೋದಿದ್ದಾರೆ ಮತ್ತು ಗ್ರಾಮದವರು ಸ್ವಲ್ಪ ಬೋದಿದ್ದಾರೆ. ಅವ್ರಿಗೆ ಬೋದ್ಬಿಟ್ಟು ಸುಮ್ಮನಿಲ್ಲ, ಹಿಂಗೆ ಸ್ಕೂಲ್ ಮರ್ಯಾದೆಲ್ಲ ಹಾಳಾಗುತ್ತೆ ಹಂಗೆ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿಗೆ ಬಿಟ್ಬಿಟ್ರು. ಮತ್ತು ಆ ಹುಡುಗಿಗೂ ನನಗೆ ಯಾವುದೇ ಥರ ಸಂಬಂಧ ಇಲ್ಲ. ಬಟ್ ಊರು ಬೆಟ್ಟತುಂಗ ಅಂತ ನಮ್ಮ ಅಜ್ಜಿ ಊರು. ನಾನು ಹೋಗ್ತಿದ್ದೆ ಬರ್ತಿದ್ದೆ ಮಾತಾಡ್ತಿದ್ದೆ. ಅದು ಬಿಟ್ಟರೆ ಎಲ್ಲ ಸೇರಿಕೊಂಡು ಇವನೇ ಆ ಥರ ಮಾಡಿದ್ದಾನೆ, ಏನೇನೋ ಮಾಡಿದ್ದಾನೆ ಅಂತಂದ್ಬಿಟ್ಟು ಎಲ್ಲ ನಮ್ಮ ಮೇಲೆ ಅಪರಾಧ ಹೊರಿಸ್ತಾರೆ ಅಣ್ಣ. ಆ ಕೆಲಸ ಅಂತೂ ನಾನು ಮಾಡಿಲ್ಲ. ಮಾಡಿದರೆ ಒಪ್ಕೊಳ್ಳೇನೆ, ಮಾಡ್ದೇನೆ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಮಾಸ್ಟ್ರೇ ಮಾಡಿರೋದಣ್ಣ. ಇಡೀ ಊರವ್ರಿಗೆ ಗೊತ್ತು ಮತ್ತು ಹುಡುಗರಿಗೆಲ್ಲ ಗೊತ್ತು ಮತ್ತು ಕ್ಲಾಸು ಹುಡುಗರಿಗೆಲ್ಲ ಗೊತ್ತು, ಹುಡುಗಿರಿಗೆಲ್ಲ ಗೊತ್ತು. ಬೇಕಾದ್ರೆ ಅವ್ರನ್ನ ಒಂದ್ಸರಿ ವಿಚಾರಿಸಿ ಅಣ್ಣ. ಬೆಟ್ಟತುಂಗ ಸ್ಕೂಲಲ್ಲಿ ದೊಡ್ಡಮ್ಮ ರಾಮು ಅಂತ ಒಂದು ಹುಡುಗ ಒಂದು ವಾಯ್ಸ್ ನೋಟು ಕಳಿಸಿರ್ತೇನೆ ನನಗೆ. ಬೆಳಿಗ್ಗೆ 5 ಗಂಟೆಗೆ 4 ನಿಮಿಷಕ್ಕೆ ಕಳಿಸಿರ್ತೇನೆ. ಏನು ಅಂದರೆ ಹುಡುಗ ವಾಯ್ಸ್ ನೋಟ್ ಕಳಿಸಿರೋದ್ರಲ್ಲಿ ಅಲ್ಲಿ ಸ್ಕೂಲಲ್ಲಿ PT ಮಾಸ್ಟ್ರಿಗೂ ಮತ್ತು ಒಂದು ಹುಡುಗಿಗೆ ಅಫೇರ್ ಇದೆಯಂತೆ. ಆ ಅಫೇರ್ ಏನಾಗಿದೆ ಅಂದರೆ ಈ ಹುಡುಗರ ಮೇಲೆ ಅಲ್ಲಿ ಗ್ರಾಮಸ್ಥರು ಮತ್ತು PT ಮಾಸ್ಟ್ರು ಮತ್ತು ಡಾಕ್ಟ್ರ್ ಏನೋ ಮಧ್ಯಾಹ್ನ ಮಂಗಳವಾರ 12 ಗಂಟೆ ಮಧ್ಯಾಹ್ನ ಮೇಲೆ ಬಂದು ಮಂಗಳವಾರ ಆ ಹುಡುಗಿಗೆ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ ಹುಡುಗಿಗೆ ಇದೇನೋ ಇದೆ ಅಂತ ಅಫೇರ್ ಆಗಿದೆ ಮತ್ತು ಇದೆ ಅಂತ ಕೇಳಿದ್ದಕ್ಕೆ PT ಮಾಸ್ಟ್ರು ಮತ್ತು ಅಲ್ಲಿ ಮಾಸ್ಟ್ರುಗಳು ಗ್ರಾಮಸ್ಥರು ಸೇರ್ಕೊಂಡು ಇಲ್ಲ ಇದು ಸ್ಕೂಲ್ ಮನಮರಿದು ಹೋಗುತ್ತೆ ಅಂತ ಅವು ಹೇಳಿದಾರಂತೆ. ಆವಾಗ ಹುಡುಗ ಏನು ಮಾಡಿದ್ದಾನೆ, ನಮಗೆ ಕೇಳಿಸ್ಪಕ್ಕೆ 5 ಗಂಟೆ 4 ನಿಮಿಷಕ್ಕೆ ವಾಯ್ಸ್ ನೋಟ್ ಕಳಿಸಿದ್ದಾನೆ. WW PT ಮಾಸ್ಟ್ರಿಗೂ ಹುಡುಗಿಗಿದೆಯಂತೆ. ಆ ಇಲ್ಲದ ಅಪರಾಧ ನನ್ನ ಮೇಲೆ ಹೇಳ್ತಾ ಇದ್ದಾರೆ PT ಮಾಸ್ಟ್ರು ಅಂದ್ಬಿಟ್ಟು ಇವನ ಮೇಲೆ ಇದು ಮಾಡಿ ಆ ಹುಡುಗ ಏನು ಮಾಡಿದ್ದಾನೆ, 2 ಸೈಡ್ ಅಟೆಂಡ್ ಮಾಡ್ಕೊಳ್ಳೋಕ್ಕೆ ನಮಗೆ ವಾಯ್ಸ್ ನೋಟ್ ಹಾಕಿ ಬಂದು 2 ಸೈಡ್ ಮಾಡ್ಕೊಬಿಟ್ಟಿದ್ದಾನೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ರಾಮು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಕ್ಕೆ ನಿಜವಾದ ಅಂದರೆ ಕಾರಣ ಏನು? ಈಗ ಆತ ವಾಯ್ಸ್ ನೋಟಲ್ಲಿ ವೆರಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾನೆ, ನನಗೂ ಆಕೆಗೂ ಯಾವುದೇ ಸಂಬಂಧ ಇಲ್ಲ, ಅವರು ಅಕ್ರಮ ಸಂಬಂಧ ಇಟ್ಕೊಂಡಿದ್ರು ಅಂತ ಕೂಡ ಹೇಳ್ತಾ ಇದ್ದಾನೆ. ಮತ್ತು ಗ್ರಾಮಸ್ಥರು ಕೂಡ ಕೂತ್ಕೊಂಡು ಪಂಚಾಯಿತಿ ಮಾಡಿಬಿಟ್ಟು ಸ್ಕೂಲ್ ಮರ್ಯಾದೆ ಹೋಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾನೆ. ಏನಿದು ಪ್ರಕರಣ ಅಂತ ಹೇಳಿ? ರಮ್ಯಾ, ಪಿರಿಯಾಪಟ್ಟಣ ತಾಲೂಕಿನ ಕುಡುಕೂರು ಗ್ರಾಮದ 27 ವರ್ಷದ ರಾಮು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಶಾಲೆಯ ವಿದ್ಯಾರ್ಥಿನಿ ಏನು ಗರ್ಭಿಣಿ ಆಗಿದ್ದಾಳೆ ಅನ್ನೋ ಒಂದು ಆರೋಪ ಈತನ ಮೇಲೆ ಬಂದಿದೆ. ಹೀಗಾಗಿ ಈತನ ಆ ಗರ್ಭಿಣಿಗೆ ಕಾರಣ, ಗರ್ಭಿಣಿ ಆಗೋದಕ್ಕೆ ಕಾರಣ ಅಂತೇಳಿ ಒಪ್ಕೋ ಅಂತೇಳಿ ಈತನ ಮೇಲೆ ಒತ್ತಡವನ್ನ ತಂದಿದ್ರು. ಹೀಗಾಗಿ ಈ ಯುವಕ ವಾಯ್ಸ್ ನೋಟ್ ಅಲ್ಲಿ ಆತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾನೆ. ಈ ಗ್ರಾಮದಲ್ಲಿ ಏನು ಶಾಲೆಯೊಂದರ PT ಟೀಚರ್
ಟೀಚರ್ ಮತ್ತೆ ಆ ಯುವತಿಯ ವಿದ್ಯಾರ್ಥಿನಿ ನಡುವೆ ಉಂಟಾದಂತಹ ಸಂಬಂಧದಿಂದಾಗಿ ಆಕೆ ಗರ್ಭಿಣಿಯಾಗಿದ್ದಾಳೆ. ಅದು ವೈದ್ಯರು ಬಂದು ದೃಢಪಡಿಸುವಂತಹ ಸಂದರ್ಭದಲ್ಲಿ ಅದು ಗೊತ್ತಾಗಿದೆ. ಆದ್ರೆ ಈ ಒಂದು ಘಟನೆಗೆ ನಾನೇ ಕಾರಣ, ರಾಮುವೇ ಕಾರಣ ಅಂತೇಳಿ ನನ್ನ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಆದ್ರೆ ಆಕೆಯ ಜೊತೆಗೆ ನಾನು ಸಲಿಗೆಯಿಂದ ಮಾತಾಡಿದ್ದು ನಿಜ. ಆದ್ರೆ ಈ ಘಟನೆಗೂ ನನಗೂ ಕೂಡ ಸಂಬಂಧ ಇಲ್ಲ. ಬೇರೆ ಯಾರೋ ಮಾಡಿದ್ದ ತಪ್ಪನ್ನ ನನ್ನ ಮೇಲೆ ಹೊರಿಸುವಂತ ಪ್ರಯತ್ನ ಆಗ್ತಾ ಇದೆ. ಜೊತೆಗೆ ಗ್ರಾಮದಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ನನ್ನನ್ನ ಹೀಯಾಳಿಸ್ತಾ ಇದ್ದಾರೆ. ಜೊತೆಗೆ ಇದರಿಂದ ನನಗೆ ಬಹಳಷ್ಟು ನೋವು ಈ ಒಂದು ಘಟನೆಯಿಂದ ಆಗಿದೆ. ಹೀಗಾಗಿ ತಪ್ಪಿಲ್ಲದ ಘಟನೆಯನ್ನ ನಾನು ತಲೆಗೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಯುವಕ ರಾಮು ವಾಯ್ಸ್ ನೋಟ್ ಅನ್ನ ಸ್ಥಳೀಯರೊಬ್ಬರಿಗೆ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಳೆದ ತಿಂಗಳು 31ರಂದು ಈ ವಾಯ್ಸ್ ನೋಟ್ ಅನ್ನ ಮಾಡಿದಂತ ಯುವಕ ಕಾಲುವೆ ಮೇಲೆ ಬೈಕ್ ಮತ್ತೆ ಚಪ್ಪಲಿ ಮತ್ತೆ ಜರ್ಕಿನ್ ಅನ್ನ ಬಿಟ್ಟು ಆತ ಕಾಲುವೆಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿದ್ದಾನೆ. ಘಟನೆಗೆ ಸಂಬಂಧಪಟ್ಟಂತೆ ನಾಪತ್ತೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಂತ ಬೆಟ್ಟದಪುರ ಠಾಣಾ ಪೊಲೀಸರು ಇದೀಗ ಆತನ ಪತ್ತೆಗಾಗಿ ಬಲೆಯನ್ನು ಬೀಸಿದ್ರು. ಬಳಿಕ ಆತ ಶವವಾಗಿ ಪತ್ತೆಯಾಗಿರೋದು ಗೊತ್ತಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಆ ಶಾಲೆಯ ಪಿಟಿ ಟೀಚರ್ ಏನಿದ್ದಾರೆ ಆತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸುವಂತ ಕೆಲಸ ಕೂಡ ಪೊಲೀಸರಿಂದ ಆಗ್ಬೇಕಾಗಿದೆ. ಆ ಮೃತ ಯುವಕ ವಾಯ್ಸ್ ನೋಟ್ ಅಲ್ಲಿ ಆ ಮೆಸೇಜ್ ಅನ್ನ ಹಾಕಿ ಮೃತಪಟ್ಟಿದ್ದಾನೋ ಅದನ್ನೇ ಮರಣಪೂರ್ವ ಹೇಳಿಕೆ ಅಂತೇಳಿ ದಾಖಲು ಮಾಡಿಕೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಒಂದು ಒತ್ತಾಯ ಕೂಡ ಇದೀಗ ಕೇಳಿ ಬಂದಿದೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಸುರೇಶ್.